ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಹಿಮ್ ಫಾರ್ ಇಂಜೆಕ್ಷನ್ ಬಗ್ಗೆ. ಹಿಮ್ ಫಾರ್ ಇಂಜೆಕ್ಷನ್ ಅಂದ್ರೆ ಏನು, ಇದಕ್ಕೆ ನೋಡ್ರಿ ಐರನ್ ಸುಕ್ರೋಸ್ ಇಂಜೆಕ್ಷನ್ ಅಂತಾನು ಕರೀತಾರ. ಹಿಮ್ ಫಾರ್ ಇಂಜೆಕ್ಷನ್ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರ, ಇದ್ರೊಳಗೆ ಮೇನ್ ಇದ್ರದ್ದು ಕಂಟೆಂಟ್ ಏನು ಇರ್ತೈತಿ, ಯಾವ ರೀತಿ ನಿಮ್ಮ ಶರೀರ ಒಳಗಡೆ ಕೆಲಸ ಮಾಡ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಮತ್ತೆ ಎಷ್ಟು ದಿನದ ಮಟ್ಟ ನೀವು ಇದನ್ನ ಉಪಯೋಗ ಮಾಡ್ಬೋದು, ಇದನ್ನ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಹಿಮ್ ಫಾರ್ ಇಂಜೆಕ್ಷನ್ ನೋಡ್ರಿ, ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಂದ್ರ ನೋಡ್ರಿ, ನಿಮ್ಮ ಶರೀರ ಒಳಗಡೆ ನಿಮ್ಗೆ ಅನಿಮಿಯಾ ಸಮಸ್ಯೆ ಆಗೈತೆ ಅಂದ್ರೆ ರಕ್ತಹೀನತೆ ಸಮಸ್ಯೆ ಆಗೈತಿ, ಮೈಯಾಗ ರಕ್ತದ ಅಂಶ ಕಡಿಮೆ ಆಗೈತಿ, ನಮ್ಮ ಕಡೆ ಇಲ್ಲಿ ಆಡು ಭಾಷೆದಾಗ ಕಾಮಣಿ ಅಂತಾರ್ರಿ, ಕಾಮಣಿ ಆಗೈತೆ ಅಂದ್ರೆ ಇಲ್ಲ ನಿಮ್ಗೆ ಐರನ್ ಡೆಫಿಷಿಯನ್ಸಿ ಸಂಬಂಧ ನಿಮ್ಗೆ ರಕ್ತದ ಕಡಿಮೆ ಆಗೈತಿ, ನಿಮ್ಗೆ ಕಾಮಣಿ ಆಗೈತೆ ಅಂದ್ರೆ ಅವಾಗ ನೀವು ಬರ್ದು ಕೊಟ್ಟಿರ್ತಾರ. ಇಲ್ಲ ಯಾವುದೇ ಕಂಡೀಷನ್ ಎಲ್ಲಿ ನಿಮ್ದು ರಕ್ತ ಹಂಗೆ ಹರಿದು ಹೊಂಟು ಬಿಟ್ಟೈತಿ, ರಕ್ತ ಭಾಳ ಲಾಸ್ ಆಗೈತಿ ಅಂದ್ರೆ ನಿಮ್ಗೆ ಏನಾರ ಆಕ್ಸಿಡೆಂಟ್ ಆಗೈತಿ, ರಕ್ತ ಭಾಳ ಕಡಿಮೆ ಆಗೈತಿ, ರಕ್ತ ಭಾಳ ಹರಿದು ಹೋಗೈತಿ, ಇಲ್ಲ ಮಹಿಳೆಯವ್ರಿಗೆ ಭಾಳ ಜಾಸ್ತಿ ಪೀರಿಯಡ್ನ ರಕ್ತ ಹೋಗ್ಬಿಟ್ಟೈತೆ ಅಂದ್ರೆ, ಇಲ್ಲ ನಿಮ್ದು ಏನಾರ ದೊಡ್ಡದೊಂದು ಆಪರೇಷನ್ ಆಗೈತಿ ಅಲ್ಲೇ ರಕ್ತ ಭಾಳ ವೇಸ್ಟ್ ಆಗೈತೆ ಅಂದ್ರೆ, ಇಲ್ಲ ನಿಮ್ಗೆ ಸ್ಟಮಕ್ ಅಲ್ಸರ್ ಹೊಟ್ಟೆ ಒಳಗಡೆ ಹುಣ್ಣು ಅದಾವ ಅದ್ರ ಸಂಬಂಧ ನಿಮ್ಮ ಸಂಡಾಸ್ ಮೂಲಕ ರಕ್ತ ಹೊಂಟು ಬಿಟ್ಟೈತೆ ಅಂದ್ರೆ, ಇಲ್ಲ ನಿಮ್ಗೆ ಬ್ಲೀಡಿಂಗ್ ಪೈಲ್ಸ್ ಸಮಸ್ಯೆ ಐತಿ, ಮೂಲವಾದಿ ಐತಿ, ನಿಮ್ದು ರಕ್ತ ಭಾಳ ಹೊಂಟು ಬಿಟ್ಟೈತೆ ಅಂದ್ರೆ, ಅಂಥ ಕಂಡೀಷನ್ಸ್ನಾಗ ಎಲ್ಲಿ ನಿಮ್ಮ ಬ್ಲಡ್ ಲಾಸ್ ಆಗಿರ್ತೈತಿ ಅಲ್ಲಿ ನಿಮ್ಗೆ ಡಾಕ್ಟರ್ ಇದನ್ನ ತೊಗೊಳ್ಳಿಕ್ಕೆ ಸಲಹೆ ಕೊಟ್ಟಿರ್ತಾರೆ. ಈಗ ನಿಮ್ಮ ಶರೀರ ಒಳಗೆ ರಕ್ತಹೀನತೆ ಐತೆ ಅಂದ್ರೆ ನಿಮ್ಗೆ ಏನೇನು ಲಕ್ಷಣ ಇರ್ತಾವೆ, ನಿಮ್ಗೆ ಆಯಾಸ ಆಗೋದು, ಎದೆ ನೋವು ಆಗೋದು, ಚಕ್ರ ಬರೋದು, ಎದೆ ಬಡಿತ ಜಾಸ್ತಿ ಆಗೋದು, ತಲೆನೋವು ಬರೋದು, ಚರ್ಮ ನಿಮ್ಮದು ತ್ವಚ ಪೂರ್ತಿ ಬೆಳ್ಳ ಕಾಣಿಸೋದು, ಉಸಿರಾಡೋಕೆ ಕಷ್ಟ ಆಗೋದು, ಪದೇ ಪದೇ ನಿಮ್ಗೆ ಇನ್ಫೆಕ್ಷನ್ ಆಗೋದು, ಕಿವಿಯಾಗ ಗುಯಿ ಅಂತ ಸೌಂಡ್ ಕೇಳೋದು, ಇವೆಲ್ಲ ಲಕ್ಷಣ ಇರ್ತಾವ್ರಿ. ಅಲ್ಲಿ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ ರೀ ರಕ್ತಹೀನತೆ ಸಮಸ್ಯೆನ ಟ್ರೀಟ್ ಮಾಡಲಿಕ್ಕೆ. ಈಗ ಇದ್ರೊಳಗೆ ಕಂಪೋಸಿಷನ್ ಏನು ಇಂಜೆಕ್ಷನದ್ದು, ಸೊ ನೋಡ್ರಿ ಹಿಮ್ ಫಾರ್ ಇಂಜೆಕ್ಷನ್ ಇದೆ 5 ml ಒಂದು ಆ್ಯಂಪ್ಯೂಲ್ ಬರ್ತೈತೆ ರೀ. ಸೊ ಅದ್ರೊಳಗಡೆ ಐರನ್ ಸುಕ್ರೋಸ್ ಇರ್ತೈತಿ 100 mg ಪ್ರಮಾಣದಾಗ, 5 ml ಐರನ್ ಸುಕ್ರೋಸ್ 100 mg ಪ್ರಮಾಣದಾಗ ಇರ್ತೈತಿ. ಐರನ್ ಸುಕ್ರೋಸ್ ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸನ್, ಅದಕ್ಕೆ ಐರನ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಈಗ ಇದು ಯಾವ ರೀತಿ ಕೆಲಸ ಮಾಡ್ತೈತಿ, ನಿಮ್ಮ ಶರೀರ ಒಳಗಡೆ ಐರನ್ ಡೆಫಿಷಿಯನ್ಸಿ ಏನಿರ್ತೈತಿ ನೋಡ್ರಿ, ಕೊರತೆ ಏನಿರ್ತೈತಿ ಅದನ್ನ ಇದು ಪೂರ್ತಿ ಮಾಡ್ತೈತಿ. ಇಂಜೆಕ್ಷನ್ ತೊಗೊಂಡಾದ್ಮೇಲೆ RBC ಪ್ರೊಡಕ್ಷನ್ನೇ ಹೆಲ್ಪ್ ಮಾಡ್ತೈತ್ರಿ. ಹಿಮೋಗ್ಲೋಬಿನ್ ಕಡಿಮೆ ಆಗಿರ್ತೈತಿ ಅಲ್ಲಿ ಶರೀರದಾಗ, ಅದನ್ನ ಕೂಡ ಜಾಸ್ತಿ ಮಾಡ್ತೈತಿ. ಇವೆಲ್ಲ ರಿಪೇರ್ ಆದ್ಮೇಲೆ ನಿಮ್ಮ ಲಕ್ಷಣ ಏನಿರ್ತಾವೆ ರಕ್ತಹೀನತೆ ಅವು ಕೂಡ ಕಡಿಮೆ ಆಗ್ತಾವೆ ಮತ್ತು ನಿಮ್ಮ ಸಮಸ್ಯೆ ಗುಣ ಆಗ್ತೈತ್ರಿ. ಈಗ ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ತೊಗೊಳಕ್ ಹೇಳ್ತಾರೆ, ಇಲ್ಲಿ ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡರ ಅದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ ಇದ್ರ ಡೋಸೇಜ್ ಡಿಪೆಂಡ್ ಆಗುತ್ತಾ ಪೇಷಂಟ್ ಇದ್ದು ವಯಸ್ಸು ಎಷ್ಟು, ಅವ್ರದ್ದು ತೂಕ ಎಷ್ಟಿದೆ ಮತ್ತು ಅವ್ರಿಗೆ ಯಾವ ಸಮಸ್ಯೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಆದರೆ ಸಾಮಾನ್ಯ ಏನು ಡೋಸೇಜ್ ಇರ್ತೈತೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ ಇದು ಏನು ಹಿಮ್ ಫಾರ್ ಇಂಜೆಕ್ಷನ್ ಇದೆ ಇದನ್ನು 1 2 ಆ್ಯಂಪ್ಯೂಲ್ಸ್, ಸಾಮಾನ್ಯ ಹೇಳ್ಬೋದು 1 2 ಟ್ಯೂಬು ತೊಗೊಂಡು ಒಂದು 100 ml ಬಾಟ್ಲಿ, 100 ml ಸಲೈನ್ ಇರ್ತೈತಲ್ರಿ, 100 ml NS ಅದ್ರೊಳಗೆ ಒಡೆದು ಅದ್ರೊಳಗೆ ಹಾಕ್ತಾರ್ರಿ. ಹಾಕಾದ್ಮೇಲೆ ನಿಮ್ಗೆ IV ರೂಟ್ ಮೂಲಕ ಹಚ್ತಾರ್ರಿ ಇದನ್ನ. ಮತ್ತು ಹಚ್ಚಾರ ಇಮಿಡಿಯೇಟ್ಲಿ ಮುಗಿಸ್ಬೇಡದ್ರಿ, ನಿಮ್ಗೆ ಸಲೈನ್ ಬಾಟಲ್ನ ಹಾಕಿ 2 ಟ್ಯೂಬ್ ಹಾಕ್ಯಾರಂದ್ರೆ 30 45 ನಿಮಿಷದ ಮಟ್ಟ ಸ್ಲೋ ಇಡ್ಬೇಕ್ರಿ. ಅದನ್ನು 30 45 ನಿಮಿಷ ತೊಗೋಬೇಕ್ರಿ, ಅಗರ್ಕ ಹೋಗ್ಬೇಕು ಅದು ಮೈ ಒಳಗಡೆ. ಇಲ್ಲ ನಿಮ್ಗೆ ಡೈರೆಕ್ಟ್ IV ಮೂಲಕನ ಡೈರೆಕ್ಟ್ ಕೊಡಕ್ಕೆ ಕುಂತಾರಂದ್ರೆ ಸ್ಲೋ IV ಕೊಡ್ಬೇಕಂತ ಇರ್ತೈತ್ರಿ. 5 ml ಇಂಜೆಕ್ಷನ್ ಏನಿದೆ ಅದು 2 5 ನಿಮಿಷ ಮಟ್ಟ ಸ್ಲೋ ಆಗಿ ಪುಷ್ ಮಾಡ್ಬೇಕ್ರಿ. ಪಟ ಪಟ ಹಿಂಗೆ ತೊಗೊಂಡೆ ಪಟ್ ಚುಚ್ಬಿಟ್ಟೆ ಆ ನಮ್ಮನ್ನು ಫಾಸ್ಟ್ ಮಾಡಕ್ಕೆ ಹೋಗ್ಬಾರ್ದು. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ನಿಮ್ಗೆ ಏನು ಸಮಸ್ಯೆ ಆಗಿದೆ, ನಿಮ್ಮ ಗಂಭೀರತೆ ಏನಿದೆ, ಮೈಯ ರಕ್ತದ ಕೊರತೆ ಎಷ್ಟಿದೆ ಅದನ್ನ ನೋಡ್ಕೊಂಡು ಡಾಕ್ಟರ್ ಎಷ್ಟು ದಿನ ಇದನ್ನ ನಿಮ್ಗೆ ಉಪಯೋಗ ಮಾಡಕ್ಕೆ ಹೇಳ ಅಂತಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಈ ಇಂಜೆಕ್ಷನ್ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಸೊ ನೋಡ್ರಿ ಯಾರ್ಯಾರು ಇದನ್ನ ಇಂಜೆಕ್ಷನ್ ಕೆಲವೊಂದು ಜನ ತೊಗೊಂಡಿರ್ತಾರ ಅವ್ರಿಗೆ ವಾಂತಿ ಬಂದಂಗೆ ಆಗೋದು, ಹೊಟ್ಟೆ ಸ್ವಲ್ಪ ಕೆಟ್ಟಂಗೆ ಆಗೋದು, ಕೆಟ್ಟ ಡೇಗ ಬರೋದು, ಮಲಬದ್ಧತೆ ಆಗೋದು, ಎಲ್ಲ ಸೈಡ್ ಎಫೆಕ್ಟ್ ಕಾಡ್ತಾವ್ರಿ. ಈಗ ಯಾರು ಇದನ್ನ ಇಂಜೆಕ್ಷನ್ ತೊಗೊಳಕ್ ಹೋಗ್ಬಾರ್ದು. ಸೊ ನೋಡಿ ಇದ್ರೊಳಗೆ ಏನೇನು ನಾನು ನಿಮ್ಗೆ ಹೇಳೀನಿ ಐರನ್ ಸುಕ್ರೋಸ್ ಕಂಟೆಂಟ್ ಇರ್ತೈತೆ, ಅದರಲ್ಲೇ ನಿಮ್ಗೆ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬಾರ್ದ್ರಿ. ಮತ್ತೆ ಈ ಇಂಜೆಕ್ಷನ್ ನೀವೇನ್ರ ತೊಗೊಳಕ್ ಕುಂತೀರಂದ್ರೆ ಅದ್ರ ಜೊತೆಗೆ ಒಳ್ಳೆ ಆಹಾರ ಕೂಡ ಸೇವನೆ ಮಾಡ್ಬೇಕಿರ್ತೈತಿ. ಹಸಿರು ತರಕಾರಿ ಚಲೋತ್ನಾಗ ತಿನ್ಬೇಕು,
ಕಾಳುಗಳು ಚಲೋತ್ನಾಗ ತಿನ್ಬೇಕು, ಚಲೋ ಪ್ರಮಾಣದ ನೀರು ಕುಡಿಬೇಕು. ಮತ್ತೆ ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ ಅವ್ರಿಗೆ ಕೂಡ ಈ ಇಂಜೆಕ್ಷನ್ ಸೇಫ್ ಆಗಿರ್ತೈತಿ. ಸೊ ಬಹಳಷ್ಟು ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಟೈಮ್ದ ರಕ್ತಹೀನತೆ ಆಗಿರ್ತೈತಿ ನೋಡ್ರಿ, ಆವಾಗ ಕೂಡ ಡಾಕ್ಟರ್ ಇದನ್ನ ಮಹಿಳೆಯರಿಗೆ ಬರೆದು ಕೊಟ್ಟಿರ್ತಾರೆ. ಈಗ ಇದ್ರ ಸಬ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ಹಿಮ್ಫರ್ ಇಂಜೆಕ್ಷನ್ ಏನಿದೆ ಬ್ರ್ಯಾಂಡ್ ಹೆಸರು, ಕಂಟೆಂಟ್ ಐರನ್ ಸುಕ್ರೋಸ್ ಇರ್ತೈತಿ. ಸೊ ಐರನ್ ಸುಕ್ರೋಸ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಕಂಪ್ನಿಗಳು ತಮ್ಮ ಇಂಜೆಕ್ಷನ್ ತಯಾರು ಮಾಡ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ವಿಟ್ಕೋಫಾಲ್ S100 mg ಇಂಜೆಕ್ಷನ್, ಇನ್ಸಿಫರ್ ಇಂಜೆಕ್ಷನ್, ಫೆರೋನಿಯಾ IV 100 ಇಂಜೆಕ್ಷನ್. ಇದ್ರೊಳಗೆ ಸೇಮ್ ಕಂಟೆಂಟ್, ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 321 ರೂಪಾಯಿದಾಗ 5 ml 5 ಆಂಪ್ಯೂಲ್ಸ್ ನಿಮ್ಗೆ ಒಂದು ಪ್ಯಾಕ್ನಾಗ ಇದು ಸಿಗ್ತೈತ್ರಿ. ಇವನ್ 321ಕ್ಕೆ 5 ಇಂಜೆಕ್ಷನ್ ಟ್ಯೂಬ್ ಸಿಗ್ತಾವ್ರಿ. ಹಿಮ್ಫರ್ ಇಂಜೆಕ್ಷನ್ ಅದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮ ಎಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ಮಾಡ್ಬೇಕಾ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.